ಏನೋ ರಿಲ್ಯಾಕ್ಸೇಷನ್ ಬಿ ಜೆ ಪಿಗೂ ಸಿಕ್ಕದ. ಈಗ ಕಾಂಗ್ರೆಸ್ಸಿಗೆ ಮತ್ತೊಂದು ಸಂಕಟ ಶುರುವಾಗಿದೆ. ಇದು ಹೆಂಗಪ್ಪ, ಇದನ್ನು ನಮ್ಮದು ಕಸೂಳಿಗೆ ಇದ್ದಿದ್ದಾರಲ್ಲ, ನಾವು ಅಡುಗೆ ಮಾಡಿಟ್ಟಿದ್ದನ್ನು ಇವ್ರು ಕಸೂಳು ಹೊಂಟರಲ್ಲ ಅಂತ ಅವ್ರಿಗೂ ಸಂಕಟ ಅದ, ಕಾಂಗ್ರೆಸ್ಸಿಗರಿಗೆ ಇಲ್ಲ ಅಂತ ಅಲ್ಲ. ಯಾಕೆಂದರೆ ಇಷ್ಟು ದಿವಸ ಅದರಲ್ಲೂ ಪಾದಯಾತ್ರೆ ಮಾಡಿ ಮತ್ತೊಂದು ಮಾಡಿ ಏನೋ ಮಾಡಿ ಕಾಂಗ್ರೆಸ್ಗೆ ಒಂದು ಹೊಸ ವ್ಯಕ್ತಿತ್ವ ತಂದು ಕೊಡಿದ್ರು ರಾಹುಲ್ ಗಾಂಧಿ ಅವರು. ಅದು ಸಡನ್ನಾಗಿ ಅವ್ರು ಕಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ನಾವು ಒ ಬಿ ಸಿ ಪರ, ಹಿಂದುಳಿದವ್ರ ಪರ, ಅದ್ರ ಜೊತೆ SC ST ಪರ, ನಾವು ಅಂಬೇಡ್ಕರ್ ಪರ ಅನ್ನುವಂಥ ಒಂದು ಹೊಸ ಹೊಸ ವಿಚಾರಗಳನ್ನು RSS ಫಲಿತ BJP ಒಪ್ಕೋದು ಹೊಂಟಿದ್ದರಿಂದಾಗಿ ಸಹಜವಾಗಿ ಈಗ ಅಧಿಕಾರ ಸಂಘರ್ಷ ಜೋರು ಹಿಡಿದಾಗ ನಮ್ಮ ಸಿದ್ದರಾಮಯ್ಯ ರಾಜ್ಯದಲ್ಲಿ ಈಗಾಗಲೇ ಗೊತ್ತದ, ಇಲ್ಲಿಯ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದ ಅತಿ ಒತ್ತಡದಿಂದಾಗಿ ಕಾಂತರಾಜ್ ವರದಿಯನ್ನು ಮೂಲಿಗೆ ಹಾಕಿದ್ರು. ಅದರಲ್ಲೇ ಮುಖ್ಯವಾಗಿ ಏನಪ್ಪ ಅಂದರೆ ಸಾಮಾಜಿಕ ನ್ಯಾಯ ಒದಗಿಸುವಂತಹ ಏನಪ್ಪ ಅಂದ್ರೆ ಜಾತಿ ಗಣತಿ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವಂಥ ಒಂದು ಕೆಲಸ, ಆರ್ಥಿಕ ಸ್ಥಿತಿ ಬಗ್ಗೆ ಸಮೀಕ್ಷೆ ನಡೆಸುವಂಥ ಕೆಲಸ ಮಾಡಿದರು. ಅದೆಲ್ಲ ರೆಡಿ ಆಗಿತ್ತು. ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಕಮ್ಯುನಿಟಿಯ ಒಂದು ಒತ್ತಡದಿಂದಾಗಿ ಅಲ್ಲೇ ಉಳಿದದು. ಈಗ ಅಂಥ ಒಂದು ಸರ್ವೆನೂ ಇಲ್ಲೇ ಆಗಬೇಕು ಮತ್ತು ರಾಷ್ಟ್ರ ಮಟ್ಟದಾಗೂ ಆಗಬೇಕು. ಅಂದರೆ ಯಾವ್ಯಾವ ಜಾತಿಯ ಜನ ಆರ್ಥಿಕವಾಗಿ ಹೇಗಿದ್ದಾರೆ, ಸಾಮಾಜಿಕವಾಗಿ ಹೇಗಿದ್ದಾರೆ, ಅವ್ರ ಪರಿಸ್ಥಿತಿ ಇರೋದು ಗೊತ್ತಾಗಬೇಕು. ಅದು ಶ್ರೇಷ್ಠ ಇದ್ದು ಅದನ್ನೇ ಮಾಡಿಸ್ರಿ ಅನ್ನೋದು ಮಾತು ಮಾತಾಡಿದ್ದಾರೆ. ಮತ್ತು ತೆಲಂಗಾಣದಲ್ಲಿ ಇಂಥ ಸರ್ವೆನ ಆಗ್ಯದ, ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿರಿ ಅನ್ನುವಂಥ ಒತ್ತಡ ತರ್ತಾ ಇದ್ದಾರೆ. ಅದಕ್ಕೆ BJPನೂ ಸಹಿತ ಎರಡು ರೀತಿಯಾದಂಥ ಎರಡು ಹಂತಗಳ ಗಣತಿ ಮಾಡುವಂಥದ್ದು. ಮೊದಲನೇದಾಗಿ ಏನಪ್ಪ ಪ್ರತಿ ಮನೆಗೆ ಹೋಗೋದು,